ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಶಾಮಿಯಾ ಚಾಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಈ ಭಾಗದಲ್ಲಿ ಸಾವಿತ್ರಿಬಾಯಿ ಫುಲೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಉಪ ಪ್ರಾಚಾರ್ಯರು ಸುಜಾತ ಅವರು ಸಲ್ಲಿಸಿದರು. ನಂತರ ಮಾತನಾಡಿ, ಜನವರಿ 3 ಸಮಾಜ ಸುಧಾರಕ ಮತ್ತು ಸ್ತ್ರೀವಾದಿ ಐಕಾನ್ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಫುಲೆ ಅವರು ಜನವರಿ 3, 1831ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಭಾರತದಲ್ಲಿ ಮಹಿಳಾ ಹಕ್ಕುಗಳನ್ನು ಪ್ರತಿಪಾದಿಸುವಲ್ಲಿ ಅವರ ಪ್ರಮುಖ ಪಾತ್ರಕ್ಕಾಗಿ ನೆನಪಿಸಿಕೊಳ್ಳುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆ ಶಾಲೆಯ ಎಲ್ಲಾ ಸಿಬ್ಬಂದಿಗಳು ಸಾವಿತ್ರಿಬಾಯಿ ಫುಲೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಯಾವುದೇ ರೀತಿಯ ಭದ್ರತೆ ಇಲ್ಲ. ನಿಮಗೆಲ್ಲ ಗೊತ್ತು, ರಾಜಾರಾಮ್ ಮೋಹನ್ ರಾಯ್ ಆರ್ಯ ಸಮಾಜದ ಸ್ಥಾಪಕರವರು. ಆರ್ಯ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಅವರು ಈ ರೀತಿ ಶ್ರೀ ಹೇಳಿದ್ರಲ್ಲ, ಮೊದಲನೇದಾಗಿ ಈ ಭಾರತ ದೇಶದಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಆಗಬೇಕು, ಒಂದು ಬದಲಾವಣೆ ಪರಿವರ್ತನೆ ಆಗ್ಬೇಕಂತೇಳಿ ಅದಾದ್ಮೇಲೆ ಅನೇಕ ರಿಫಾರ್ಮರ್ಸ್ ಸುಧಾರಕರು ಬಂತಾರೆ. ಹೌದಾ? ಸ್ವಾಮಿ ದಯಾನಂದ ಸರಸ್ವತಿ ಅವರು ಬಂದ್ದಾರೆ, ಆತ್ಮಾರಾಮ್ ಪಾಂಡುರಂಗೆ ಅವರು ಬಂದರೆ, ಅದೇ ರೀತಿಯಲ್ಲಿ ಜ್ಯೋತಿರಾವ್ ಫುಲೆ ಅವರು ಕೂಡ ಅವರ ಶ್ರೀಮತಿಯವರ ಸಹಾಯದೊಂದಿಗೆ ಅವರು ಸಮಾಜವನ್ನು ಮರು ನಿರ್ಮಾಣ ಮಾಡಬೇಕಂತೇಳಿ ಅವತ್ತಿನ ದಿವಸಗಳಲ್ಲಿ ವಿಧವಾ ವಿವಾಹ ಆಗಿತ್ತು ಅಂದರೆ, ವಿಧವಾ ವಿವಾಹ ಅಂದರೆ ಮಹಿಳೆ ಒಬ್ಬಳು ಮದುವೆ ಆಗಿರೋದು ಗಂಡ ಸತ್ತ ತಕ್ಷಣ ಆಕೆ ಮುಂಡೆ ಅಥವಾ ರಂಡೆ ಅಥವಾ ವಿಧವೆ ಆಗಿರ್ತಾರೆ. ವಿಧವೆ ಆಗಿದ ತಕ್ಷಣ ಅಂದರೆ ಆಕೆ ಸಮಾಜದಾಗ ಬದುಕಬಾರ್ದು ಅನ್ನುವ ರೀತಿಯಲ್ಲಿ ಸಮಾಜದಲ್ಲಿ ಪರಿಸ್ಥಿತಿಗಳಿದ್ದು ಕೇಶ ಖಂಡನೆ ಮಾಡ್ತಕ್ಕಂಥದ್ದು ಅಂದರೆ ತಲೆ ಬೋಳಿಸ್ತಕ್ಕಂಥದ್ದು. ಆಕೆಯನ್ನ ಮನೆಯಿಂದ ಹೊರಗಡೆ ಬರಲಾರ್ದಂತೆ ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಅವಳನ್ನು ಅಲ್ಲೇ ಅದನ್ನ ಅದು ಅಷ್ಟಕ್ಕೆ ಆದ್ರೆ ನಡೆದಿತ್ತು. ಅಂಥ ಹೆಣ್ಣು ಮಕ್ಕಳನ್ನ ಸಮಾಜದಲ್ಲಿ ಬೇರೆ ಬೇರೆ ಕಾರ್ಯಕ್ಕೆ ಬಳಸ್ಕೊಳ್ತಾ ಇತ್ತು. ಅಂದರೆ ಲೈಂಗಿಕ ಶೋಷಣೆ ಆಗ್ತಿತ್ತು ಅವ್ರ ಮೇಲೆ. ಈ ರೀತಿಯ ಹೆಣ್ಣಿಗೆ ಇರ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಕಸಿಸಿಕೊಳ್ಳಲಾಗಿತ್ತು. ಅಂದರೆ ಬೇಕು ಅಂತೆಲ್ಲ ಸಮಾಜದ ವ್ಯವಸ್ಥೆ ನಿಂತಿತ್ತು ಅವತ್ತು. ಅದನ್ನೆಲ್ಲ ಹತ್ತಿರದಿಂದ ನೋಡಿದ್ರು, ಬಾಲ್ಯದಿಂದಲೇ ನೋಡಿದ್ರು ಸಾವಿತ್ರಿಬಾಯಿ ಫುಲೆ ಅವರು.